ವಿವೇಕಾನಂದರಿಗೆ ಹೇಳ್ತಾರೆ, ನಿನ್ನ ಮನಸ್ಸು ಯಾವುದಕ್ಕೆ ಕೊಡುತ್ತೀಯೋ ಅದೇ ನೀನಾಗು. ನಿನ್ನ ಮನಸ್ಸು ಯಾವುದು ಕೊಡ್ತೀಯಾ ಅದೇ ನೀನಾಗ್ತೀವಿ. ನಾವಷ್ಟೇ ಬದನೆ ಕೊಟ್ಟಾಗ ಮನಸ್ಸೆಲ್ಲ ಪೂರ್ತಿ ನಮಗೆ ಅಲ್ಲೇ ಇರುತ್ತೆ. ಹಾಗೆ ನಿನ್ನ ಮನಸ್ಸು ಯಾವುದಕ್ಕೆ ಕೊಡುತ್ತೀಯೋ ಅದೇ ನೀನಾಗುವೆ. ನಿನ್ನ ಮನಸ್ಸನ್ನು ದೇವರಿಗೆ ಕೊಟ್ಟರೆ ನೀನು ದೇವರಾಗುವೆ ಅಂತ ಹೇಳ್ತಾರೆ. ಈಗ ನೀನು ಮಾಡುತ್ತಿರುವ ಕಾರ್ಯಗಳಿಗೆ ಮನಸ್ಸು ಕೊಟ್ಟರೆ ಪ್ರಯೋಜನವಿಲ್ಲ ಎಂದಾಗ ಒಪ್ಪಿಕೊಂಡವನು ಅದನ್ನು ಬಿಟ್ಟು ದೇವರ ಕಡೆಗೆ ಮನಸ್ಸು ಕೊಡುತ್ತಾನೆ. ರಾಮಕೃಷ್ಣರು ಹೇಳುತ್ತಾರೆ, ಜಗತ್ತಿನ ಜನರಿಗೆ 1000 ಒಳ್ಳೆಯದನ್ನು ಮಾಡಿ ವಾಮಾಚಾರ ಮಾಡುವುದರಿಂದ ಜನರು ಕೆಟ್ಟದಾಗಿ ಅದನ್ನು ಎತ್ತಿ ತೋರಿಸುತ್ತಾರೆ. ಇವನು ಕೆಟ್ಟವನು, ಎಂಥ ವಾಮಾಚಾರಗಳನ್ನು ಮಾಡ್ತಾನೆ, ಅವರಲ್ಲಿ ಇವರಲ್ಲಿ ಸಂಸಾರಗಳಲ್ಲಿ ಅದೇ ಕೆಲವು ಮೊದಲು ಕಾಲದಲ್ಲಿ ಇತ್ತಲ್ಲ ಆ ಥರ ಮಾಡ್ತಾನೆ ಅಂತ ಕೆಟ್ಟವನು ಅಂತ ಭಾವಿಸ್ತಾರೆ. ಬೇಡ, ಒಳ್ಳೆಯದರೆ ಬಾ ಅಂತ ಕರೀತಾರೆ, ಶಾಪ ಹಾಕುತ್ತಾರೆ. ಆದರೆ ಭಗವಂತನಿಗೆ 1000 ಕೆಟ್ಟದ್ದನ್ನು ಮಾಡಿ, ಭಗವಂತನನ್ನು ಏನನ್ನೋ ಮಾಡೋದು, ಏನನ್ನ ಬೈಯಿ, ನನಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ, ನಾನು ಸರಿ ಮಾಡಲಿಲ್ಲ ನನಗೆ ಅಂತ ನೀನು ಎಷ್ಟಾದರೂ ಬೈಯಿ. ಆದರೆ ನೀನು 1000 ಸತಿ ಬೈದ್ರೂ ಮಾಡಿದ್ರು ಒಂದನ್ನು ಪೂರ್ತಿ ನಾವು ಅದರಲ್ಲಿ ಶರಣಾದಾಗ ಅವಾಗೇನು ಮಾಡ್ತಾನೆ, ಮಾಡಿದರೆ ನಮ್ಮ ತಪ್ಪನ್ನು ನಾವು ತಿದ್ದುಕೊಂಡರೆ ಭಗವಂತ ನಿನ್ನನ್ನು ಕೈ ಬಿಡುವುದಿಲ್ಲ. ಒಂದು ಸತಿ ನಾವು ಆತನನ್ನು ಶರಣಾದರೆ ಆತ ನಮ್ಮ ಮೇಲೆ ಕರುಣೆ ತೋರಿಸಿದಾಗ ಎಂದಿಗೂ ಕೈ ಬಿಡಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದೆ. ನಿನ್ನ ಪಾಪಗಳನ್ನೆಲ್ಲ ಕ್ಷಮಿಸಿಬಿಡುತ್ತಾನೆ. ಮನುಷ್ಯನ ಪ್ರೀತಿಗೂ ದೇವರ ಪ್ರೀತಿಗೂ ಇರುವ ವ್ಯತ್ಯಾಸ ಇದೆ. ಮನುಷ್ಯರಲ್ಲಿರುವಂಥ ಪ್ರೀತಿಗೂ ಮತ್ತು ದೇವರ ಪ್ರೀತಿಗೂ ಇರುವ ವ್ಯತ್ಯಾಸ ಇದೆ. ನೀನು ಯಾವಾಗ ಭಗವಂತನನ್ನು ನೋಡುವುದು ಎಂದು ರಾಮಕೃಷ್ಣರು ಕೇಳುತ್ತಾರೆ. ಅದಕ್ಕೆ ಅವನು ಅಂದುಕೊಳ್ಳುತ್ತಾನೆ, ಮನಸ್ಸಿನಲ್ಲಿ ನನ್ನ ಮೇಲೆ ಇವರಿಗೆ ಎಷ್ಟು ಪ್ರೀತಿ ಎಂದುಕೊಂಡ. ನಿರ್ಧಾರ ಮಾಡಿಕೊಂಡು ದಕ್ಷಿಣೇಶ್ವರಕ್ಕೆ ಹೊರಟೇ ಇದ್ದ. ಕೊನೆಗೆ ಏನು ಮಾಡ್ತಾರೆ, ರಾಮಕೃಷ್ಣ ಕಾಲಕ್ಕೆ ದಕ್ಷಿಣೇಶ್ವರಕ್ಕೆ ತನ್ನ ಊರು ಬಿಟ್ಟು ಹೊರಟು ಬಿಡ್ತಾನೆ. ಅವನನ್ನು ನೋಡಿದ ರಾಮಕೃಷ್ಣರು ಸಂತೋಷದಿಂದ ಓಡಿ ಬಂದು ಅವನ ಕೈಗಳನ್ನು ಹಿಡಿದುಕೊಂಡು, ನಿರಂಜನ ಮಗುವೆ, ದಿನಗಳು ಸುಮ್ಮನೆ ಕಳೆದು ಹೋದವು. ಇಷ್ಟು ದಿನ ಸುಮ್ಮನೆ ಕಳೆದೋದು ಕೊಳ್ಳುತ್ತೀಯಾ? ದೈವಿ ಸಾಕ್ಷಾತ್ಕಾರವಿಲ್ಲದೆ ಈ ಜೀವನ ವ್ಯರ್ಥ. ಯಾವಾಗ ನೀನು ದೇವರಲ್ಲಿ ಸಂಪೂರ್ಣ ಮನಸ್ಸನ್ನು ಇಡುತ್ತೀಯ, ಅಯ್ಯೋ ನಿನಗಾಗಿ ನಾನು ಅದೆಷ್ಟು ಆತಂಕ ಪಡುತ್ತೇವೆ ಎಂದು ಹೇಳಿ ತೊಳಲಾಡಿದರು. ಅವರಿಗೆ ಅಷ್ಟು ನಿಜವಾಗ್ಲೂ ಅವನು ದೈವಭಕ್ತ, ಅವನಲ್ಲಿ ದೇವರನ್ನು ಕಾಣ್ತಾರೆ, ಶ್ರೀರಾಮಚಂದ್ರನನ್ನು ಕಾಣ್ತಾರೆ. ನಿರಂಜನ ಮಾತಿಲ್ಲದವನಾಗಿ ಎಂತಹ ಅಚ್ಚರಿಯ ವ್ಯಕ್ತಿಯವರು ನನ್ನನ್ನು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಅಷ್ಟೊಂದು ಕಾಳಜಿಯವರಿಗೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಆಶ್ಚರ್ಯಪಟ್ಟರು. ರಾಮಕೃಷ್ಣರು ಹೇಳುವರು, ನಿರಂಜನ, ಹುಟ್ಟಿನಿಂದಲೇ ಪರಿಪೂರ್ಣನಾದವನು ನೀನು. ಮಾಯೆಯ ಬಲೆಗೆ ಬೀಳದ ಈಶ್ವರ ಕೋಟಿ ನೀನು. ತನ್ನ ಅಂತರಂಗದ ವಲಯಕ್ಕೆ ಸೇರಿದವನು ನೀನು, ನನ್ನ ಅಂತರಂಗ ವಲಯಕ್ಕೆ ಸೇರಿದವನು ಎಂಬುದನ್ನು ರಾಮಕೃಷ್ಣರು ಗುರುತಿಸಿದರು. ಅವರ ದಿವ್ಯ ದರ್ಶನವೊಂದರಲ್ಲಿ ನಿರಂಜನ ಬಿಲ್ಲು ಬಾಣಗಳೊಂದಿಗೆ ಆಡುತ್ತಿರುವುದನ್ನು ರಾಮಕೃಷ್ಣರಿಗೆ ದಿವ್ಯ ದರ್ಶನವನ್ನು ಕೊಟ್ಟಂಗಾಗುತ್ತೆ. ಅವನು ಬಿಲ್ಲು ಬಾಣದಲ್ಲಿ ಆಡ್ತಿದ್ದ, ಅವನು ಚಿಕ್ಕವನಿದ್ದಾಗಲಿಂದಲೂ ಬಿಲ್ಲು ಬಾಣ ಆಡುವಂಥ ಆಸೆ ಭಾಳ ಇತ್ತು. ಇದೇ ದಿಕ್ಕಲ್ಲಿ